ಅವರ ನಿರ್ದೇಶನದಲ್ಲಿ ದಶಾವತಾರ ಎನ್ನುವಂತಹ ಯಕ್ಷಗಾನ ಧಾರಾವಾಹಿ ಪ್ರಸಾರವಾಯಿತು. ತದನಂತರದಲ್ಲಿ MS ಕಾರಂತರು ಅಕಾಲ ಮರಣವನ್ನ ಅಪ್ಪಿದುದರಿಂದ ಆ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಜವಾಬ್ದಾರಿಯ ಸಮೇತ ನಾರಾಯಣ ಶವರಾಯರು ವಹಿಸಿಕೊಂಡರು. ಆ ನಂತರ ಇದೀಗ ಸಂಪೂರ್ಣ ರಾಮಾಯಣ ಎನ್ನುವಂತಹ ಯಕ್ಷಗಾನ ಧಾರಾವಾಹಿಯನ್ನ ನಡೆಸಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಆ ಬಗ್ಗೆ ಸುಮಾರು 50% ಚಿತ್ರೀಕರಣವನ್ನು ಉಡುಪಿಯಲ್ಲಿಯೇ ಕಳೆದ ಅಕ್ಟೋಬರ್ ತಿಂಗಳಿನಲ್ಲಿ ನಡೆಸಲಾಯಿತು. ಹೆಸರಾಂತ ಕಲಾವಿದರನ್ನು ಹಾಕಿಕೊಂಡು ಉಡುಪಿಯ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಅಕ್ಟೋಬರ್ 16ರಿಂದ 25ರವರೆಗೆ ಚಿತ್ರೀಕರಣ ನಡೆಯಿತು. ಅಂದರೆ ಸುಮಾರು 1 ವರ್ಷಗಳ ಕಾಲ ಧಾರಾವಾಹಿಯಾಗಿ ಪ್ರಸಾರ ಮಾಡುವಷ್ಟು ಚಿತ್ರೀಕರಣ ಈಗಾಗಲೇ ಮುಗಿದಿರುತ್ತದೆ. ದೂರದರ್ಶನದ ಚಂದನ ವಾಹಿನಿಯವರು ಇದನ್ನ ಪ್ರಸಾರ ಮಾಡ್ತೇವೆ ಅಂತ ಹೇಳಿ ನಮಗೆ ಅನುಮತಿಯನ್ನು ಸಮೇತ ಕೊಟ್ಟಿದ್ದಾರೆ. ಬರುವ ಜನವರಿ 19ನೇ ತಾರೀಕು ಪ್ರಥಮವಾಗಿ ಚಂದನ ವಾಹಿನಿಯಲ್ಲಿ ಅಪರಾಹ್ನ ಗಂಟೆ 1:30ರಿಂದ 2:30ರವರೆಗೆ ಮೊದಲ ಕಂತಿನ ಸಂಪೂರ್ಣ ರಾಮಾಯಣ ಬಿತ್ತರಗೊಳ್ಳಲಿಕ್ಕಿದೆ. ಆ ಕಾರಣಕ್ಕಾಗಿ ನಾವು ಇವತ್ತು ಇಲ್ಲಿ and ask whether is this the